ಕರೆಕ್ಟಾಗಿ ಸಾಧನೆ ಮಾಡಿದ್ರೆ 9 ದಿವಸದಲ್ಲಿ ಸಿದ್ಧಿ ಸಿಗುತ್ತೆ. ನವರಾತ್ರಿನಲ್ಲಿ ರಾತ್ರಿನೇ ಮುಖ್ಯ. ಇದು ಸಾಧನೆಗೆ ನವರಾತ್ರಿಯಲ್ಲಿ ರಾತ್ರಿನೇ ಪ್ರಧಾನ. ಅದಕ್ಕೆ 9 ರಾತ್ರಿ 9 ರಾತ್ರಿಗಳು ಸಾಧನೆ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಅವನಲ್ಲಿ ಒಂಥರ ವಿಶೇಷವಾದ ಶಕ್ತಿ ಬರುತ್ತೆ. ಆ ಶಕ್ತಿ ಅವನನ್ನು ಇನ್ನು ಮಿಕ್ಕ ದಿವಸಗಳಲ್ಲೆಲ್ಲ ಕಾಪಾಡುತ್ತೆ. ಒಂದು ದೊಡ್ಡ ಸಾಧನೆ ಮಾಡಿಸುತ್ತೆ ಅವನ ಕೈಯಲ್ಲಿ. ಒಂದೊಂದು ರಾತ್ರಿ ಸಾಧನೆ ಮಾಡಿದಾಗ ಒಂದೊಂದು ರೀತಿ ಅನುಭವ. ಒಂದು ದಿವಸದ ಸಾಧನೆ ಇನ್ನೊಂದು ದಿವಸದ ಸಾಧನೆಗೂ ವ್ಯತ್ಯಾಸ ಇದೆ. ಒಂದು ರಾತ್ರಿ ಆದಂಥ ಅನುಭವ ಇನ್ನೊಂದು ರಾತ್ರಿ ಆಗೋದಿಲ್ಲ. ಇದು ಹೆಂಗೆ ಅಂದರೆ ಅಷ್ಟಮಿ ದಿವಸ, ದುರ್ಗಾಷ್ಟಮಿ ದಿವಸ ಇದು ತುಂಬ ಮೇಲ್ಮಟ್ಟಕ್ಕೆ ಹೋಗುತ್ತೆ ಅನುಭವ. ದುರ್ಗಾಷ್ಟಮಿ ದಿವಸ ಪರಿಪೂರ್ಣವಾದಂಥ ಶಕ್ತಿ ಅನುಭವ ಆಗುತ್ತೆ ಅವನಿಗೆ. ಆವಾಗ ಆ ಸಾಧಕ ತಿಳ್ಕೋಬೇಕು, ಓಹೋ ಆ ತಾಯಿಗೆ ಅನುಗ್ರಹ ಆಗಿದೆ ಅಂತ. ಅದು ಬಾಯಿ ಮಾತಲ್ಲಿ ಹೇಳೋದಲ್ಲ, ಸಾಧಕರು ಅನುಭವಿಸ್ಕೋಬೇಕಿದು. ನವರಾತ್ರಿ ಸಾಧನೆ ಆ ಸಾಧಕರು ಅನುಭವಿಸ್ಕೋಬೇಕು. ಅವ್ರಿಗೆ ಗೊತ್ತಾಗುತ್ತದೆ ನನ್ನಲ್ಲಿ ಏನು ಮಾರ್ಪಾಟಾಗ್ತದೆ, ಶಕ್ತಿ ಹೇಗೆ ಸಂಚಾರ ಆಗ್ತದೆ ನನ್ನಲ್ಲಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆ ರಾತ್ರಿ ಸಮಯದಲ್ಲಿ ಆಕಾಶನ ದಿಟ್ಟಿಸಿ ನೋಡಬೇಕು, ಆಕಾಶ ಧ್ಯಾನ ಮಾಡಬೇಕು. ಆ ರಾತ್ರಿನಲ್ಲಿ 9 ರಾತ್ರಿ ಇದೆಯಲ್ಲ, ಆ ರಾತ್ರಿಯ ಕತ್ತಲು, ಆ ಕತ್ತಲಲ್ಲಿ ದೇವಿ ಇರ್ತಾಳೆ. ಆ ಅಂಧಕಾರ ಸ್ವರೂಪದಲ್ಲಿ ಆ ಕಾಳಿ ದೇವಿ ಕೂತ್ಕೊಂಡಿರ್ತಾಳೆ. ಆ ರಾತ್ರಿಯ ಅದೇ ಒಂದು ಸೌಂದರ್ಯ. ಆ ಅಂಧಕಾರವೂ ಇಲ್ಲಿ ಸೌಂದರ್ಯವೇ. ಕಾಳಿಯ ಅಂಧಕಾರ ಏನಿದೆ ಕಪ್ಪು ಬಣ್ಣ, ಅದು ಒಂದು ಸೌಂದರ್ಯವೇ. ಅದನ್ನ ಧ್ಯಾನ ಮಾಡಿದಾಗ ಅವನು ಅನಂತದ ಕಡೆಗೆ ಹೋಗ್ತಾನೆ. ಅಂದರೆ ಸೃಷ್ಟಿಗೆ ಕೊನೆಯೇ ಇಲ್ಲ, ಅನಂತ. ಅದು ಅನಂತದಿಗೆ ಪ್ರತೀಕ. ಆ ಬಣ್ಣ, ಆ ಕಪ್ಪು ಬಣ್ಣ ಇದೆಯಲ್ಲ, ಅದು ಶ್ಯಾಮಲ ವರ್ಣಕ್ಕೆ ತಿರುಗಿ ಅನಂತದ ಕಡೆಗೆ ಇವನನ್ನು ಕರ್ಕೊಂಡು ಹೋಗುತ್ತೆ. ನವರಾತ್ರಿ ಸಾಧನೆ ಹೇಗೆ ಮಾಡೋದು ಅಂತ ಎಲ್ಲ ನಿಮ್ಮ ಪ್ರಶ್ನೆ. ಅದರಲ್ಲಿ ಗುರುವಿನ ಮುಖಾಂತರ ಉಪದೇಶ ತಗೊಂಡು ಮಾಡೋಂಥ ವಿಧಾನ ಅದು ಬೇರೆ. ಅವರವರು ಗುರುಗಳು ಶ್ರೀವಿದ್ಯಾ ಉಪದೇಶ ತಗೊಂಡಿರ್ತಾರೆ, ಕೆಲವರು ನವಾರ್ಣ ಮಂತ್ರ ತಗೊಂಡಿರ್ತಾರೆ, ಶಕ್ತಿ ಬೀಜದ ಮಂತ್ರಗಳು ತಗೊಂಡಿರ್ತಾರೆ, ಕೆಲವರು ಲಲಿತಾ ಸಹಸ್ರನಾಮ, ಲಲಿತಾ ಅಷ್ಟೋತ್ತರ ಇದನ್ನೆಲ್ಲ ತಗೊಂಡಿರ್ತಾರೆ. ಸಾಧನೆ ನವರಾತ್ರಿನಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಆದರೆ ಸುಲಭವಾದ ಸಾಧನೆ, ನಮಗೇನು ಉಪದೇಶ ಸಿಕ್ಕಿಲ್ಲ ಗುರುಗಳೇ, ನಾವೇನು ಮಾಡಬೇಕು ಅಂದರೆ ಆ ದೇವಿ ಯಾವುದಾದ್ರೂ ಒಂದು ನಾಮ, ಆ ನಾಮನ ತಗೊಂಡು ಜಪ ಮಾಡಿದ್ರೆ ಸಾಕು, ಆ ತಾಯಿ ಪ್ರೀತಳಾಗ್ತಾಳೆ. ಈ ಉದಾಹರಣೆಗೆ ಲಲಿತಾ ಸಹಸ್ರನಾಮ ನಮಗೆ ಪೂರ್ತಿ ಹೇಳೋದಕ್ಕೆ ಸಮಯ ಇಲ್ಲ, ನಮಗೆ ಹೇಳೋದಕ್ಕೆ ಕಷ್ಟ ಆಗುತ್ತೆ, ಉಪದೇಶ ಸಿಕ್ಕಿಲ್ಲ ಅಂತವರು ಓಂ ಲಲಿತಾಯಿ ನಮಃ ಈ ಮಂತ್ರ ಹೇಳ್ಬೋದು. ಇದೇ ರೀತಿ ಮಹಾಕಾಳಿ ನಮಃ, ಮಹಾಸರಸ್ವತಿಯೇ ನಮಃ, ಮಹಾಲಕ್ಷ್ಮೀ ನಮಃ ಸಾಕು. ಭಕ್ತಿ ಇದ್ರೆ ತಾಯಿ ಒಲಿತಾಳೆ. ಇಲ್ಲಿ ಏನು ಬೇರೆ ಆಡಂಬರದ ಅವಶ್ಯಕತೆ ಇಲ್ಲ. ಪ್ರಥಮಂ ಶೈಲಪುತ್ರಿ ಇತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಕಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾ. 9 ದುರ್ಗೆಯರು. ಏನಿದು 9 ದುರ್ಗೆಯರು ಎಲ್ಲಿದ್ದಾರೆ ಅಂದರೆ ನಮ್ಮ ಜೀವನದಲ್ಲೇ ಇದ್ದಾರೆ. ಒಂದು ಹೆಣ್ಣಿನ ಜೀವನದಲ್ಲಿ 9 ದುರ್ಗೆಯರಿದ್ದಾರೆ. ಹೇಗೆ? ಪ್ರಥಮಂ ಶೈಲಪುತ್ರಿ, ಒಂದು ಹೆಣ್ಣು ಮಗು ಜನನ ಆಯಿತು ಅಂದರೆ ಅವಳು ಶೈಲಪುತ್ರಿ ಅಂತ. ಅವಳು ಆ 1 ವರ್ಷದಿಂದ ಅಂದರೆ ಹುಟ್ಟಿರೋ ಮಗು ಆಗಲಿಂದ ಅವಳು ಒಂದು 5 ವರ್ಷದವರೆಗೂ ಚಿಕ್ಕ ಮಗು ಆಗಿರ್ತಾಳೆ, ಶೈಲಪುತ್ರಿ. ಅದಾದಮೇಲೆ ಬ್ರಹ್ಮಚಾರಿಣಿ ಆಗ್ತಾಳೆ. ದ್ವಿತೀಯಂ ಬ್ರಹ್ಮಚಾರಿಣಿ ಅಂದರೆ ಅವಳು ದೊಡ್ಡವಳು ಆಗೋದಕ್ಕಿಂತ ಮುಂಚೆ ಆ ಒಂದು ಏನು ಅವಸ್ಥೆ ಇದೆ ಅವಳು ಬ್ರಹ್ಮಚಾರಿಣಿ. ತೃತೀಯಂ ಚಂದ್ರಘಂಟೆ ಐತಿ, ದೊಡ್ಡವಳು ಆಗ್ತಾಳಲ್ಲ ಅವಳಿಗೆ, ದೊಡ್ಡವಳು ಆದಮೇಲೆ ಚಂದ್ರಘಂಟಾ ದೇವಿಯ ಒಂದು ಸ್ವರೂಪ ಅಂತ ತಗೊಳ್ತಾಳೆ. ತೃತೀಯಂ ಚಂದ್ರಘಂಟೆ ಐತಿ, ಕೂಷ್ಮಾಂಡೆ ಐತಿ ಚತುರ್ಥಕಂ. ಮದುವೆ ಆಗುವವರೆಗೂ ಚಂದ್ರಘಂಟಾ ದೇವಿ ಸ್ವರೂಪನೇ ಅವಳು. ದೊಡ್ಡವಳು ಆದಮೇಲೆ, ಮದುವೆ ಆದಮೇಲೆ ಅವಳು ಯಾವಾಗ ಗರ್ಭವತಿ ಆಗ್ತಾಳೆ ಕೂಷ್ಮಾಂಡ ದೇವಿ ಸ್ವರೂಪ ಆಗ್ತಾಳೆ. ಗರ್ಭಿಣಿ ಹೆಂಗಸು ಕೂಷ್ಮಾಂಡ ದೇವಿ. ಕೂಷ್ಮಾಂಡ ಅಂದರೆ ಕುಂಬಳಕಾಯಿ ಅಂತ. ಅಂದರೆ ಆ ಗರ್ಭವನ್ನು ಧರಿಸ್ಕೊಂಡಿರ್ತಾಳೆ ಅವಳು ಹೊಟ್ಟೆನಲ್ಲಿ, ಅದಕ್ಕೆ ಕೂಷ್ಮಾಂಡ ದೇವಿ ಸ್ವರೂಪ ಆಗ್ತಾಳೆ ಅವಳು ಗರ್ಭಿಣಿ ಹೆಂಗಸು. ಪಂಚಮಂ ಸ್ಕಂದಮಾತೆ ಐತಿ, ಹೆರಿಗೆ ಆದಮೇಲೆ ಯಾವಾಗ ಮಗುಗೆ ಜನ್ಮ ಕೊಡ್ತಾಳೆ ಆವಾಗ ಸ್ಕಂದಮಾತಾ, ತಾಯಿಗೆ ಮಗು ಆಗಿದ್ದಾಳೆ ಅಂತ ಅವಳು ಸ್ಕಂದಮಾತಾ. ಷಷ್ಠಂ ಕಾತ್ಯಾಯಿನೀತಿ ಚ, ಸಂಸಾರ ಜೀವನ, ಗಂಡ ಹೆಂಡತಿ ಮಕ್ಕಳು ಇವೆಲ್ಲ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ, ಆಗ ಕಾತ್ಯಾಯಿನಿ ದೇವಿ ಸ್ವರೂಪದಲ್ಲಿ ಇರ್ತಾಳೆ ಅವಳು. ಸಪ್ತಮಂ ಕಾಲರಾತ್ರಿಶ್ಚ, ಸಂಸಾರ ಜೀವನ ಎಲ್ಲ ಮುಗಿದು ಅಂದರೆ ಋತುಚಕ್ರ ಎಲ್ಲ ನಿಂತೋದ ಮೇಲೆ ಅವಳು ಕಾಳರಾತ್ರಿ ಆಗ್ತಾಳೆ.
ಅಂದರೆ ಒಂದು ಹೆಣ್ಣಿಗೆ ಒಂದು ಋತುಚಕ್ರ ಅನ್ನೋದು 50 ವರ್ಷದ ತನಕ ಇರುತ್ತೆ. ಆಮೇಲೆ ಕಾಳರಾತ್ರಿ, ಅಂದರೆ ಕಾಳರಾತ್ರಿಯಿಂದ ಎಲ್ಲ ಉಪಸಂಹಾರ ಮಾಡ್ತಿದ್ದೀನಿ, ನನಗೆ ಸಾಕು, ಈ ಸಂಸಾರ ಜೀವನ ಎಲ್ಲ ಸಾಕು, ಇನ್ನು ನಾನು ಉಪಸಂಹಾರ ಮಾಡ್ತಿದ್ದೀನಿ ಅಂತ. ಮಹಾಗೌರಿ ಇತಿ ಚಾಷ್ಟಕಂ, ಅವಳು ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲ ನೋಡಿದಾಗ ಪರಿಪೂರ್ಣವಾದ ಮುತ್ತೈದೆ ಆಗ್ತಾಳೆ ಅವಳು, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲ. ಆಗ ಮಹಾಗೌರಿ ಅಂತ ಅವಳು, ಮಹಾಗೌರಿ ಸ್ವರೂಪ. ನವಮಂ ಸಿದ್ಧಿದಾತ್ರಿ ಚ, ಇದನ್ನೆಲ್ಲ ನೋಡಿ ಮಕ್ಕಳಿಗೆ, ಗಂಡನಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ ಏನೇನು ಕೊಡಬೇಕು, ಶಿಕ್ಷಣ, ಜ್ಞಾನ, ಇದನ್ನೆಲ್ಲ ಕೊಟ್ಟಾಗ ಅವಳು ಸಿದ್ಧಿದಾತ್ರಿ ಆಗ್ತಾಳೆ. ಅಂದರೆ ಏನು ಸಿದ್ಧಿದಾತ್ರಿ ಅಂದರೆ ಜೀವನದ ಮಾರ್ಗದರ್ಶನ. ಗಂಡನ ಕೊಡ್ತಾಳೆ, ಮಕ್ಕಳು ಕೊಡ್ತಾಳೆ, ಮೊಮ್ಮಕ್ಕಳು ಕೊಡ್ತಾಳೆ, ಮರಿಮಕ್ಕಳು ಕೊಡ್ತಾಳೆ, ಎಲ್ಲರಿಗೂ ಕೊಟ್ಟು ಹಿರಿ ಮುತ್ತೈದೆಯಾಗಿ ಸಿದ್ಧಿದಾತ್ರಿ ಆಗಿ ಅವಳು ಪರಿಪೂರ್ಣ ಹಂತಕ್ಕೆ ಹೋಗ್ತಾಳೆ. ಒಂದು ಹೆಣ್ಣಿನ ಜೀವನದಲ್ಲೇ ನವದುರ್ಗಿಯರು ಬಂದ್ಬಿಟ್ರಲ್ಲಿ. ಒಂದು ಹೆಣ್ಣಿನ ಜೀವನದ ವಿವಿಧವಾದ ಅವಸ್ಥೆಗಳೇ ಈ ನವದುರ್ಗಿಯರು. ಆದ್ರಿಂದ ಈ ಬಂಗಾಳದಲ್ಲಿ, ಉತ್ತರ ಭಾರತದಲ್ಲಿ ಏನು ಮಾಡ್ತಾರೆ, ದುರ್ಗಾಷ್ಟಮಿ ದಿವಸ ಅವರು ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಕನ್ಯಾ ಪೂಜೆ ಅಂತ ಹೇಳಿ 9 ಜನನ್ನ ನವದುರ್ಗಿಯರು ಅಂತ ಕನ್ಸಿಡರ್ ಮಾಡಿ 9 ಜನ ಕನ್ಯೆಯರನ್ನ, ಚಿಕ್ಕ ಚಿಕ್ಕ ಮಕ್ಕಳನ್ನ, ಹುಡುಗಿಯರನ್ನ ಕರ್ಕೊಂಡ್ಬಂದು ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ಇದು ಮಾಡ್ತಾರೆ. ಆಮೇಲೆ ಹಿರಿ ಮುತ್ತೈದೆ ಯಾರಿರ್ತಾರೆ ಅವಳನ್ನ ಮಹಾಗೌರಿ ಅಂತ ಕರೀತಾರೆ. ಅಂದರೆ ತುಂಬ ವಯಸ್ಸಾಗಿರ್ಬೇಕು ಮುತ್ತೈದೆ, ಅವಳನ್ನು ಕರೆದು ಅವಳಿಗೆ ಬಾಗಿನ ಕೊಟ್ಟು, ಸೀರೆ ಕೊಟ್ಟು, ಇವೆಲ್ಲ ಸಂಪ್ರದಾಯಗಳಿದೆ. ಒಂದೊಂದು ದಿವಸ ಒಂದೊಂದು ಜಪ. ಇದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾರ್ಯಾರು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಅವ್ರಿಗೂ ಬೇಕಲ್ಲ ಇನ್ಫಾರ್ಮೇಷನ್. ಮೊದಲನೇ ದಿವಸ ಇದು ಶೈಲಪುತ್ರೇ ನಮಃ, 2ನೇ ದಿವಸ ಬ್ರಹ್ಮಚಾರಿಣ್ಯೇ ನಮಃ, 3ನೇ ದಿವಸ ಚಂದ್ರಘಂಟಾಯೇ ನಮಃ, 4ನೇ ದಿವಸ ಕೂಷ್ಮಾಂಡಾಯೇ ನಮಃ, 5ನೇ ದಿವಸ ಸ್ಕಂದಮಾತಾಯೇ ನಮಃ, 6ನೇ ದಿವಸ ಕಾತ್ಯಾಯಿನ್ಯೇ ನಮಃ, 7ನೇ ದಿವಸ ಕಾಳರಾತ್ರೇ ನಮಃ, 8ನೇ ದಿವಸ ಮಹಾಗೌರಿಯೇ ನಮಃ, 9ನೇ ದಿವಸ ಸಿದ್ಧಿದಾತ್ರೇ ನಮಃ. ಇದು ಈ ಮಂತ್ರ ಜಪ ಮಾಡ್ಕೊಂಡು ಹೋಗೋದು. ಇದು ವಿಶೇಷ ಅಂದರೆ ರಾತ್ರಿ ಜಪ ಮಾಡಬೇಕು. ರಾತ್ರಿ ಮಾಡಿದಾಗ ಆಗುವಂಥ ಅನುಭವನೇ ಬೇರೆ ಇದು. ಆ ಅನುಭವಗಳು ಏನೇನಾಗುತ್ತೆ ಅಂತ ಹೇಳಿದ್ರೆ, ಆ ದೇವತಾ ದರ್ಶನ ಆಗುತ್ತೆ, ಶಕ್ತಿ ಉತ್ಪತ್ತಿ ಆಗುತ್ತೆ ಇವ್ರ ಶರೀರದಲ್ಲಿ. ಯಾಕಂದರೆ ಆದಿಶಕ್ತಿ ಅವಳಿಗೆ ಕೆಲಸನೇ ಶಕ್ತಿ ಕೊಡೋದು. ಇವನು ಜೀವನದಲ್ಲಿ ಏನೇನು ಎಡರು ತೊಡರುಗಳಿದೆ ಅವೆಲ್ಲ ನಿವಾರಣೆ ಆಗುತ್ತೆ. ಕುಂಡಲಿನಿ ಜಾಗೃತ ಆಗಬೇಕು ಅಂತ ಹೇಳಿದ್ರೆ ನವರಾತ್ರಿನಲ್ಲಿ ಸಾಧನೆ ಮಾಡಬೇಕು. ನವರಾತ್ರಿನಲ್ಲಿ ಸಾಧನೆ ಮಾಡಿದಾಗ ಕೆಲವರಿಗೆ ಸ್ವಾಧಿಷ್ಠಾನ ಚಕ್ರದಲ್ಲಿ ತೊಂದರೆ ಇರುತ್ತೆ, ಕೆಲವರಿಗೆ ಮಣಿಪುರದಲ್ಲಿ ಚಕ್ರದಲ್ಲಿ ತೊಂದರೆ ಇರುತ್ತೆ. ಅಲ್ಲಿಂದ ಮೇಲಕ್ಕೆ ಅವ್ರು ಪ್ರಯಾಣ ಮಾಡೋದಕ್ಕೆ ಆಗ್ತಿರಲ್ಲ, ದಾರಿ ಬಿಟ್ಕೊಡ್ತಿರಲ್ಲ. ಈ ನವರಾತ್ರಿನಲ್ಲಿ ರಾತ್ರಿ ಸಮಯದಲ್ಲಿ ಕೂತ್ಕೊಂಡು ಆ ಜಪವನ್ನು, ಧ್ಯಾನವನ್ನು ಮಾಡೋದ್ರಿಂದ ಆಯಾ ಆ ಜಗನ್ಮಾತೆ ಏನು ಮಾಡ್ತಾಳೆ, ಆ ಚಕ್ರಗಳಲ್ಲಿರೋ ನ್ಯೂನತೆಗಳನ್ನೆಲ್ಲ ಸರಿಪಡಿಸಿ ಆ ಸುಷುಮ್ನ ಮಾರ್ಗದಲ್ಲಿ ಒಂದು ಕ್ರಾಂತಿನ ತಗೊಂಡು ಬರ್ತಾಳೆ ತಾಯಿ ಜಗನ್ಮಾತೆ. ಅದನ್ನು ಮಾಡ್ಕೋಬೋದು. ಮಂತ್ರ ಉಪದೇಶ ಇಲ್ಲ ಅಂತ ಕೊರಗೋದು ಬೇಡ. ಭಗವತಿ ಯಾವುದಾದ್ರೂ ಒಂದು ಮಂತ್ರ, ಸುಲಭವಾದ ಮಂತ್ರ, ದುರ್ಗಾಯೇ ನಮಃ ಅಂತ ಹೇಳಿದ್ರು ಸಾಕು, ಲಲಿತಾಯೇ ನಮಃ ಅಂತ ಹೇಳಿದ್ರು ಸಾಕು, ಚಾಮುಂಡೇಶ್ವರಿಯೇ ನಮಃ ಅಂತ ಹೇಳಿದ್ರು ಸಾಕು. ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ, ಏಕಾಗ್ರತೆ, ಪರಿಶುದ್ಧವಾದಂಥ ಹೃದಯ. ಇದನ್ನು ಇಟ್ಕೊಂಡು ಸಾಧನೆ ಮಾಡಿದ್ರೆ ನವರಾತ್ರಿನಲ್ಲಿ ಒಂದು ಮಹಾಶಕ್ತಿ ಆವಿರ್ಭಾವ ಆಗುತ್ತೆ. ಅದಕ್ಕೆ ರಾಜ ಮಹಾರಾಜರೆಲ್ಲ ನವರಾತ್ರಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟರು. ಏನಕ್ಕೆ ಅಂತ ಹೇಳಿದ್ರೆ, ಒಬ್ಬ ರಾಜನಿಗೆ ಇರಬೇಕಾಗಿದ್ದು ಕ್ಷಾತ್ರ ಗುಣ. ಆ ಕ್ಷಾತ್ರ ಗುಣದಿಂದ ಅವನು ಎಲ್ಲ ಲೋಕಗಳನ್ನು ಜಯಿಸ್ತಿದ್ದ. ಲೋಕಗಳನ್ನ ಪರಿಪಾಲನೆ ಮಾಡುವಂಥ ಶಕ್ತಿ, ದೇಶಗಳನ್ನು ಪರಿಪಾಲನೆ ಮಾಡುವಂಥ ಶಕ್ತಿ. ದೇವತೆಗಳು ಕೂಡ ನವರಾತ್ರಿನಲ್ಲಿ ಸಾಧನೆ ಮಾಡ್ತಾರೆ. ಯಾಕಂದರೆ ಲೋಕಗಳನ್ನೆಲ್ಲ ಪರಿಪಾಲನೆ ಮಾಡೋ ಶಕ್ತಿ ಬೇಕಲ್ಲ ಅವ್ರಿಗೆ. ಆ ಶಕ್ತಿ ಕೊಡೋದು ಯಾರು ಅಂದರೆ ತಾಯಿನೇ. ಆ ಇಂದ್ರಾದಿ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಕೂಡ ನವರಾತ್ರಿನಲ್ಲಿ ಆಯಾ ಸಾಧನೆಗಳನ್ನು ಮಾಡ್ತಾರಂತೆ ಅವರು. ಅಂತಹ ಸಾಧನೆಯನ್ನು ರಾಜ ಮಹಾರಾಜರು ಅನೂಚಾನವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಏನೇನಾಗುತ್ತೆ ಅರಮನೆಯಿಂದ ಪ್ರತಿನಿತ್ಯ ಚಂಡಿಪಾರಾಯಣ ಆಗುತ್ತೆ. ಮೈಸೂರು ಸಂಪ್ರದಾಯದಲ್ಲಿ ಅರಮನೆಯಲ್ಲಿ ಕಾಳಿಕಾ ಪುರಾಣ ಇದನ್ನು ಆಧರಿಸಿ ಅವರು ಆ ಒಂದು ಸಾಧನೆಯನ್ನು ಮಾಡ್ಕೊಂಬಂದಿದ್ದಾರೆ ಅನಾದಿ ಕಾಲದಿಂದ. ಅಂದರೆ ಕೆಲವೊಂದೆಲ್ಲ ವಿಧಿವಿಧಾನಗಳಿಗೆ ಈಗ ಸರ್ಕಾರದಲ್ಲಿ ಅವಕಾಶ ಇಲ್ಲದೇ ಇರೋದ್ರಿಂದ ಸಾತ್ವಿಕವಾಗಿ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತಿದ್ದಾರೆ. ತಮಿಳುನಾಡಿನಲ್ಲಿ ಆ ಕಾಲದಲ್ಲಿ 108 ಬಲಿ ಕೊಡುವಂಥ ಒಂದು ಸಂಪ್ರದಾಯ ಇತ್ತು. 108 ಪ್ರಾಣಿಗಳ ಬಲಿ ಕೊಟ್ಟು ಶಕ್ತಿ ಆರಾಧನೆಯನ್ನು ರಾಜ ಮಹಾರಾಜರು ಮಾಡೋರು. ಶೃಂಗೇರಿ ಜಗದ್ಗುರುಗಳು ಸಂಚಾರ ಮಾಡಿದಂಥ ಸಮಯದಲ್ಲಿ, ಶೃಂಗೇರಿ ಗುರು ಪರಂಪರೆಯಲ್ಲಿ ಬರುತ್ತೆ, ಅಂಥ ಒಂದು
ಒಂದು ವೀರಭಾವದ ಸಾಧನೆಗಳವೆಲ್ಲ, ಅದನ್ನೆಲ್ಲ ಕ್ರಮೇಣವಾಗಿ ಅವರು ಸಾತ್ವಿಕವಾಗಿ ಮಾರ್ಪಾಟು ಮಾಡಿದ್ರು ಶೃಂಗೇರಿ ಜಗದ್ಗುರುಗಳು. ಆ ಪರಂಪರೆಯಲ್ಲಿ ಬಂದಂಥ ಎಲ್ಲ ಗುರುಗಳು ಅಷ್ಟೇ ಸಹ ಕೆಲವಾರು ರಾಜವಂಶಸ್ಥರಲ್ಲಿ ಈ ಒಂದು ಏನು ವೀರಭಾವದ ಬಲಿ ಮುಂತಾದಿತ್ತಲ್ಲ ಅದನ್ನೆಲ್ಲ ಸಾತ್ವಿಕವಾಗಿ ಪರಿವರ್ತನೆ ಮಾಡಿದ್ರು. ಸಾತ್ವಿಕವಾಗಿ ಪರಿವರ್ತನೆ ಮಾಡಿ ಕಲಿಯುಗದಲ್ಲಿ ಇದಕ್ಕೆಲ್ಲ ಅವಕಾಶ ಇಲ್ಲ. ಅಂದರೆ ಒಂದೊಂದು ಯುಗಕ್ಕೆ ಒಂದೊಂದು ಧರ್ಮ. ಕಲಿಯುಗದ ಧರ್ಮನೇ ಬೇರೆ. ಕಲಿಯುಗದಲ್ಲಿ ಸಾತ್ವಿಕತೆಗೆ ಹೆಚ್ಚು ಪ್ರಧಾನತೆಯನ್ನು ನಾವು ಕೊಡಬೇಕು ಅಂತ ಹೇಳಿ ಎಷ್ಟೋ ಕಡೆ ಆ ಒಂದು ಉಗ್ರ ಭಾವವನ್ನು ಶಾಂತ ಮಾಡಿದ್ದಾರೆ ಶೃಂಗೇರಿ ಜಗದ್ಗುರುಗಳು. ಅವರ ಚರಿತ್ರೆ ನಾವು ಓದಿದಾಗ ಗೊತ್ತಾಗುತ್ತೆ. ವೃದ್ಧ ನರಸಿಂಹ ಭಾರತಿಗಳಿರ್ಬೋದು, ಶಿವಾಭಿನವ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಮಹಾಸ್ವಾಮಿಗಳವರು, ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು, ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿಗಳವರು, ಇವರೆಲ್ಲ ಸಂಚಾರ ಕ್ರಮದಲ್ಲಿ ಅನೇಕ ರಾಜ ಮಹಾರಾಜರ ಆಸ್ಥಾನಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ನಡೆದಿದ್ದಂಥ ಕೆಲವೊಂದು ದೇವಿ ಉಪಾಸನೆಯಲ್ಲಿ ಪರಿಶುದ್ಧತೆಯನ್ನು ತಗೊಂಡ್ಬಂದರು. ಉಪಾಸನೆಯಲ್ಲಿ ಪರಿಶುದ್ಧತೆಯನ್ನು ತಗೊಂಡ್ಬಂದರು. ಹಾಗೆ ಸಾತ್ವಿಕತೆಗೆ ಹೆಚ್ಚು ನಾವು ಪ್ರಧಾನವನ್ನು ಇಲ್ಲಿ ಕೊಡಬೇಕಾಗುತ್ತೆ. ಶಕ್ತಿ ಉಪಾಸನೆಯಲ್ಲಿ ಶಕ್ತಿ ಉಪಾಸನೆಯನ್ನು ಮಾಡ್ತಾ ಮಾಡ್ತಾ ಮನುಷ್ಯ ಶಕ್ತಿ ಸ್ವರೂಪನೇ ಆಗ್ಬಿಡ್ತಾನೆ. ಆ ತಾಯಿ ಸ್ವರೂಪವನ್ನೇ ಪಡ್ಕೊಂಡ್ಬಿಡ್ತಾನೆ. ರಾಮಕೃಷ್ಣ ಪರಮಹಂಸರ ಜೀವನ ಚರಿತ್ರೆನ ಪ್ರತಿಯೊಬ್ಬರು ಓದಿ ನವರಾತ್ರಿನಲ್ಲಿ ಒಂದು ಹೊಸ ಸ್ಫೂರ್ತಿ ಬರುತ್ತೆ ನಿಮ್ಮ ಜೀವನಗಳಲ್ಲಿ. ತಾಯಿಯ 64 ತಂತ್ರ ಸಾಧನೆಯನ್ನು ಮಾಡಿದವರು ಇನ್ಯಾರೂ ಇಲ್ಲ. ಅಷ್ಟೊಂದು ಕಠಿಣವಾದ ತಂತ್ರ ಸಾಧನೆ ರಾಮಕೃಷ್ಣ ಪರಮಹಂಸರು ಮಾಡಿರೋದು. ಕೆಲವೊಂದು ತಂತ್ರ ಸಾಧನೆಯಂತೂ ನಾವು ಊಹಿಸ್ಕೊಳ್ಳೋದು ಕಷ್ಟ. ಅಂಥ ತಂತ್ರ ಸಾಧನೆಯನ್ನೆಲ್ಲ ಮಾಡಿ ಎಲ್ಲ ಮಾರ್ಗಗಳನ್ನು ಅರಿತುಕೊಂಡು ಚಕ್ರೇಶ್ವರರಾದರು. ಅವರು ಚಕ್ರೇಶ್ವರರಾಗಿ ತಮ್ಮ ದೇಹದಲ್ಲಿ ಎಲ್ಲ ದೇವತೆಗಳ ಆವಿರ್ಭಾವವನ್ನು ಕಂಡುಕೊಂಡರು. ದಶಮಹಾವಿದ್ಯೆಗಳು, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಮುಂದೆ. ನಾನು ದಶಮಹಾವಿದ್ಯೆಗಳಲ್ಲಿ ಏನೇನು ದೇವಿಯ ಒಂದೊಂದು ಸ್ವರೂಪ ಇದೆ, ಆ ದೇವಿಯ ಎಲ್ಲ ಸ್ವರೂಪವನ್ನು ಅರ್ಥಪಡಿದ್ರು ರಾಮಕೃಷ್ಣ ಪರಮಹಂಸರು. ಸ್ವಯಂ ಭಗವತಿನೇ ಆಗ್ಬಿಟ್ಟಿದ್ರು. ಹೇಗೆ ಅಂದರೆ ಕಠಿಣವಾದಂಥ ಸಾಧನೆ. ಅವ್ರು ಮಾಡೋವಂಥ ಸಾಧನೆನ ಯಾರು ಮಾಡೋಕ್ಕಾಗಲ್ಲ. ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡ್ರೆ ಅದರಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ಸಾಧನೆ ನಾವು ಮಾಡ್ಬೋದು. ಯಾಕೆ ನಾವು ಮಹಾತ್ಮರ ಚರಿತ್ರೆಯನ್ನು ಓದಬೇಕು ಅಂದರೆ ಅವ್ರಂಗೆ ನಾವು ಆಗೋಕ್ಕಾಗಲ್ಲ. ಆದರೆ ಒಂದು ಹನಿ ನೀರು, ಅವರು ಸಮುದ್ರ, ಅದರಲ್ಲಿ ಒಂದು ಹನಿ ನೀರು ಸಿಕ್ಕಿದ್ರೆ ಸಾಕು, ನಮ್ಮ ಜೀವನ ಪಾವನ ಹೋಗುತ್ತೆ. ಅದಕ್ಕೆ ಈ ನವರಾತ್ರಿನಲ್ಲಿ ಈ ಸಾಧನೆಯನ್ನು ಮಾಡಬೇಕು. ಆದಷ್ಟು ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡೋದ್ರಿಂದ ದೇವಿಯ ಕೃಪೆಗೆ ಪಾತ್ರರಾಗ್ತೀರಿ. ನವರಾತ್ರಿನಲ್ಲಿ ಅನಾಥ ಹೆಣ್ಣು ಮಕ್ಕಳಿರ್ತಾರೆ, ಅಂಥ ಮಹಿಳೆಯರಿಗೆ ಸಹಾಯ ಮಾಡೋದು. ಯಾಕಂದರೆ ಸ್ತ್ರೀ ಶಕ್ತಿ ವಿಜೃಂಭಿಸುತ್ತೆ. 9 ದಿವಸ ನಾವು ಈ 9 ದಿವಸ ಸ್ತ್ರೀ ಶಕ್ತಿ ಪ್ರಪಂಚದಲ್ಲೆಲ್ಲ ತಾಂಡವಾಡುತ್ತೆ. ಆ ಸ್ತ್ರೀ ಶಕ್ತಿನೇ ಕುಂಡಲಿನಿ. ಆ ಕುಂಡಲಿನ ಒಲಿಸ್ಕೋಬೇಕು ಅಂದರೆ ಹೆಣ್ಣು ಮಕ್ಕಳ ಆಶೀರ್ವಾದ ಮುಖ್ಯ. ಆದ್ದರಿಂದನೇ ಈ ನವರಾತ್ರಿಯಲ್ಲಿ ಮನೆಗೆ ಕರೆದು ಅವ್ರಿಗೆ ಸತ್ಕಾರ ಮಾಡೋದು ಏನಕ್ಕೆ ಅಂದರೆ ಅವ್ರ ದೇವಿ ಸ್ವರೂಪ ಅಂತ. ಇದನ್ನು ಮಾಡಿದ್ರೆ ಖಂಡಿತವಾಗಿ ಆ ದೇವಿ ಅನುಗ್ರಹ ಆಗುತ್ತೆ.